ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕುಂದೂರಿನ ಬಸವೇಶ್ವರ ರಥೋತ್ಸವದಲ್ಲಿ ಸೇರಿದೀವಿ. ತುಂಬಾ ಖುಷಿ ಆಗ್ತಿದೆ. ಹೌದು, ಇದು ಅದ್ಭುತ ಅನುಭವ. ಎಲ್ಲರಿಗೂ ಶುಭಾಶಯಗಳು. ಈ ಧಾರ್ಮಿಕ ಆಚರಣೆನ ಎಲ್ಲರೂ ಒಟ್ಟಿಗೆ ಸೇರಿ ಹಾಯ್ ಎವ್ರಿವನ್. ಇವತ್ತು ನಮ್ಮೂರಲ್ಲಿ ಬಸವ ಜಯಂತಿ ಪ್ರಯುಕ್ತ ಎತ್ತಿನ ಮಚ್ಚಲು ನಡೀತಾ ಇದೆ. ಎತ್ತಿನ ಮಚ್ಚಲು ಅಂತಂದರೆ ಎತ್ತಿಗಳಿಗೆಲ್ಲ ಡೆಕೋರೇಷನ್ ಮಾಡಿಕೊಂಡು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೋಗ್ತಾ ಇರೋದು. ನೋಡ್ತಾ ಇರ್ಬೋದು, ಇದು ಎತ್ತಿನ ಬಂಡಿ ಅಂತಂದು ಅದಕ್ಕೆ ಪ್ರಮುಖವಾದ ಸ್ಥಾನವನ್ನು ಇಟ್ಟು ಅದನ್ನು ಹರಾಜಿನ ಮೂಲಕ ಯಾರು ಸೆಲೆಕ್ಟ್ ಮಾಡ್ತಾರೆ ನೋಡು ಅವ್ರಿಗೆ ಈ ಎತ್ತಿನ ಬಂಡಿ ಕಟ್ಟುವ ಅವಕಾಶ ಇರುತ್ತದೆ. ಇವಾಗ ಸಮಯ 5 ಗಂಟೆಗೆ ರಥೋತ್ಸವವು ಸಾಗಲು ಸಿದ್ಧವಾಗಿರುವುದು. ಇವಾಗ ನೀವು ನೋಡ್ತಾ ಇರ್ಬೋದು, ರುದ್ರಾಕ್ಷಿಯಿಂದ ಅಲಂಕೃತಗೊಂಡಂತಹ ಬಸವೇಶ್ವರ ರಥೋತ್ಸವ. ಇದು ಬಹಳ ವರ್ಷಗಳ ಕನಸು ಕೂಡ ಆಗಿತ್ತು ನಮ್ಮವರಿಂದು. ಅಂತೂ ರಥವನ್ನು ಸಾಗಿಸಲು ನಂದಿಕೋಲುಗಳ ಪ್ರದಕ್ಷಿಣೆ ಹಾಕಲಾಗ್ತಿದೆ. ಈ ನಂದಿಕೋಲು ಪ್ರದಕ್ಷಿಣೆ ಹಾಕಿದ ಮೇಲೇ ಒಂದು ಶುಭ ರಥೋತ್ಸವ ಸಾಗಲು ಅಣಿಯಾದಂತೆ. ರಥವು ಸುರಕ್ಷಿತವಾಗಿ ಹೋಗಲು ಕುಂಬಳಕಾಯಿಯನ್ನು ಹೊಡೆಯಲಾಯಿತು. ನಂತರ ರಥದ ಶುಭಾರಂಭ. ಇವಾಗ ನೋಡ್ತಾ ಇರ್ಬೋದು, ರಥವು ಸಾಗ್ತಾ ಇದೆ. ರಥವು ಸಕಲ ವಾದ್ಯಗಳಿಂದ ಪ್ರಮುಖ ಬೀದಿಯಲ್ಲಿ ಸಾಗ್ತಾ ಇದೆ. ಇದನ್ನು ನೋಡಲು 2 ಕಣ್ಣು ಸಾಲದು. ಇದು ಕುಂದೂರಿನ ಬಹುಬೇಡಿಕೆಯ ರಥೋತ್ಸವವಾಗಿದ್ದು ಇದರ ಪಟ್ಟು ಎತ್ತರ ಅಂತಂದರೆ 25 ಅಡಿ ಅಂತೆ. ಇವಾಗ ನೋಡ್ತಾ ಇರ್ಬೋದು, ರಥೋತ್ಸವ ನೋಡಲು ಸೇರಿದ ಜನಸ್ತೋಮ. ನೀವು ಇವಾಗ ನೋಡ್ತಾ ಇರ್ಬೋದು, ವೀರಗಾಸೆ ನೀವೀಗ ರಥದ ಹಿಂದೆ ನೋಡ್ತಾ ಇರುವಂತಹ ಆಲದ ಮರ ಸುಮಾರು 150 ವರ್ಷಗಳ ಇತಿಹಾಸವನ್ನು ಹೊಂದಿರತಂತಹ ಮರವಾಗಿದೆ. ಫ್ಯಾಮಿಲಿ ಜೊತೆ ಕುಂದೂರಿನ ಬಸವೇಶ್ವರ ರಥೋತ್ಸವದಲ್ಲಿ ಸೇರಿದೀವಿ. ತುಂಬಾ ಖುಷಿ ಆಗ್ತಿದೆ. ಹೌದು, ಇದು ಅದ್ಭುತ ಅನುಭವ. ಎಲ್ಲರಿಗೂ ಶುಭಾಶಯಗಳು. ಈ ಧಾರ್ಮಿಕ ಆಚರಣೆನ ಎಲ್ಲರೂ ಒಟ್ಟಿಗೆ ಸೇರಿ